ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಈ ದಿನ ಯಾವ ಏಕಾದಶಿ, ಅದರ ಮಹತ್ವ ಏನು, ಅದರ ಆಚರಣೆಯನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾವು ತಿಳ್ಕೊಳ್ತಾ ಬರೋಣ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ದಿನ ಶಯನಿ ಏಕಾದಶಿ. ಆಷಾಢ ಶುಕ್ಲ ಪಕ್ಷ ಶಯನಿ ಏಕಾದಶಿ. ಯುಧಿಷ್ಠಿರನು ಕೇಳುತ್ತಾನೆ, ಕೇಶವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿಯ ಹೆಸರೇನು? ಆ ದಿನ ಯಾವ ದೇವರ ಪೂಜೆ ಮಾಡಬೇಕು ಮತ್ತು ಆ ವ್ರತದ ವಿಧಾನವು ಏನು ಎಂಬುದನ್ನು ನನಗೆ ನೀವು ಹೇಳಿ. ಶ್ರೀಕೃಷ್ಣನು ಅನ್ನುತ್ತಾನೆ, ಎಲೆ ಪೃಥ್ವಿಪಾಲಕನಾದ ರಾಜನೇ ಕೇಳು. ಯಾವ ಕಥೆಯನ್ನ ಪೂರ್ವದಲ್ಲಿ ಬ್ರಹ್ಮದೇವನು ನಾರದನಿಗೆ ಹೇಳಿದರೋ ಅದೇ ಆಶ್ಚರ್ಯಕರವಾದ ಕಥೆಯನ್ನು ನಿನಗೆ ನಾನು ಹೇಳುತ್ತೇನೆ. ನಾರದರು ಕೇಳುತ್ತಾರೆ, ತಂದೆ ಆದ ಬ್ರಹ್ಮದೇವ, ಆಷಾಢ ಶುಕ್ಲ ಪಕ್ಷದಲ್ಲಿಯ ಏಕಾದಶಿ ಹೆಸರೇನು, ಅದರ ಮಹತ್ವ ಏನು ಎಂಬುದನ್ನು ನನಗೆ ಹೇಳಿರಿ. ಕಾರಣ ನನಗೆ ವಿಷ್ಣುವಿನ ಆರಾಧನೆ ಮಾಡುವುದಿದೆ. ಬ್ರಹ್ಮದೇವರು ಅನ್ನುತ್ತಾರೆ, ಕಲಿಯುಗದ ಮೇಲೆ ಪ್ರೀತಿಯುಳ್ಳ ಮುನಿಶ್ರೇಷ್ಠ, ನೀನು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದೆ. ನೀನು ನಿಜವಾದ ವೈಷ್ಣವನು. ತ್ರೈಲೋಕ್ಯದಲ್ಲಿ ಏಕಾದಶಿ ಅಂತ ಬೇರೆ ಯಾವ ವ್ರತವೂ ಇಲ್ಲ. ಅದು ಪವಿತ್ರವೂ ಪುಣ್ಯಕರವೂ ಇದ್ದು ಎಲ್ಲ ಪಾಪಗಳನ್ನು ನಾಶ ಮಾಡುತ್ತದೆ ಮತ್ತು ಸಕಲ ಇಚ್ಛೆಗಳನ್ನು ಪೂರ್ಣ ಮಾಡುತ್ತದೆ. ಯಾವ ಮನುಷ್ಯನು ಹುಟ್ಟಿ ಬಂದ ಮೇಲೆ ಈ ವ್ರತವನ್ನು ಮಾಡುವುದಿಲ್ಲವೋ ಅವನು ನಿಜವಾಗಿಯೂ ನರಕಕ್ಕೆ ಬೀಳುತ್ತಾನೆ. ಆಷಾಢ ಮಾಸದಲ್ಲಿಯ ಶುಕ್ಲ ಪಕ್ಷದ ಏಕಾದಶಿಯು ಶಯನಿ ಎಂಬ ಹೆಸರಿಂದ ಪ್ರಸಿದ್ಧವಿದೆ. ಋಷಿಕೇಶನ ಪ್ರೀತಿಗೋಸ್ಕರ ಈ ಉತ್ತಮವಾದ ಏಕಾದಶಿ ವ್ರತವನ್ನು ಮೊದಲು ಮಾಡಬೇಕು. ಇನ್ನು ನಾನು ನಿನಗೆ ಈ ಏಕಾದಶಿ ಬಗ್ಗೆ ಪುರಾಣದಲ್ಲಿಯ ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆಯನ್ನು ಕೇಳಿದ ಮಾತ್ರದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ಪೂರ್ವ ಕಾಲದಲ್ಲಿ ಸೂರ್ಯವಂಶದಲ್ಲಿ ಮಂಧಾತನೆಂಬ ಅರಸನಿದ್ದನು. ಅವನು ಸತ್ಯ ಪ್ರತಿಜ್ಞನು ಮತ್ತು ಶೂರನೂ ಇದ್ದನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ ಮತ್ತು ಧರ್ಮಿಷ್ಠನೂ ಆಗಿದ್ದನು. ಅವನ ರಾಜ್ಯದಲ್ಲಿ ಎಂದೂ ಬರಗಾಲವೆಂಬುದೇ ಗೊತ್ತಿರಲಿಲ್ಲ ಮತ್ತು ಯಾರಿಗೂ ವ್ಯಾಧಿಗಳೇ ಇರಲಿಲ್ಲ. ಆ ಅರಸನ ಭಂಡಾರದಲ್ಲಿಯ ದ್ರವ್ಯವು ಅನ್ಯಾಯದಿಂದ ಗಳಿಸಿದ್ದಾಗಿರಲಿಲ್ಲ. ಹೀಗೆ ಈ ಪ್ರಕಾರ ರಾಜ್ಯವಾಳುತ್ತಾ ಅನೇಕ ವರ್ಷಗಳು ಗತಿಸಿದವು. ಒಂದು ದಿನ ಹೇಗಾಯಿತು, ಅವನ ಪೂರ್ವಜನ್ಮದ ಪಾಪಕರ್ಮದಿಂದ ಅವನ ರಾಜ್ಯದಲ್ಲಿ 3 ವರ್ಷದವರೆಗೆ ಮಳೆ ಬೆಳೆ ಇಲ್ಲದೆ ಬರಗಾಲವಾಯಿತು. ಪ್ರಜೆಗಳು ಕಷ್ಟಪಡುತ್ತಿದ್ದರು. ಹಸಿವು ನೀರಡಿಕೆಯಿಂದ ಬಹಳ ಬಳಲುತ್ತಿದ್ದರು. ರಾಜ್ಯದಲ್ಲಿ ಸ್ವಲ್ಪವೂ ಧನ ಧಾನ್ಯವಿಲ್ಲದ ಮೂಲಕ ಯಜ್ಞ ಯಾಗಾದಿಗಳು, ಕರ್ಮಗಳು, ಅಗ್ನಿಹೋತ್ರ, ದೇವಯಜ್ಞ, ಪಿತೃಯಜ್ಞ, ವೇದಾಧ್ಯಯನದ ಕರ್ಮಗಳೆಲ್ಲ ನಿಂತು ಹೋದವು. ಆಗ ಎಲ್ಲ ಪ್ರಜೆಗಳು ರಾಜನ ಹತ್ತಿರ ಬಂದು ಹೇಳುತ್ತಿದ್ದರು, ರಾಜನೇ ಕೇಳು, ಪ್ರಜೆಗಳಿಗೆ ಹಿತವಾಗುವಂಥ ನಿಮ್ಮ ಮಾತು ಕೇಳು.
ಪುರಾಣದಲ್ಲಿ ಪಂಡಿತರು ನೀರಿಗೆ ನರ ಎಂದು ಅನ್ನುತ್ತಾರೆ. ಆ ನೀರಿನಲ್ಲೇ ಭಗವಂತನ ಮನೆ ಇರುವುದು. ಅವರು ಅಲ್ಲೇ ವಾಸವಾಗಿರುವುದರಿಂದ ಅವನಿಗೆ ನಾರಾಯಣನೆಂದು ಹೆಸರು ಬಂದಿರುತ್ತದೆ. ನಾರಾಯಣನು ಎಲ್ಲರ ಅಂತಃಕರಣದಲ್ಲಿರುತ್ತಾನೆ. ಆ ವಿಷ್ಣು ಸ್ವರೂಪನಾದ ಭಗವಂತನು ಎಲ್ಲರ ಅಂತಃಕರಣದಲ್ಲಿ ವಾಸವಾಗಿದ್ದಾನೆ. ಭಗವಂತ ವಿಷ್ಣುವೇ ಪರ್ಜನ್ಯ ಸ್ವರೂಪನಾಗಿರುವವನು. ಪರ್ಜನ್ಯನಾದ ವೃಷ್ಟಿಯು ಅವನೇ ಮಾಡುತ್ತಾನೆ. ಅದರಿಂದಲೇ ಅನ್ನ ನಿರ್ಮಾಣವಾಗುತ್ತದೆ. ಆ ಅನ್ನದಿಂದಲೇ ಪ್ರಜೆಗಳ ರಕ್ಷಣೆ ಆಗುತ್ತದೆ. ಹೇ ರಾಜ, ಅಂತ ಈ ಪರ್ಜನ್ಯವೇ ಇಲ್ಲದಿದ್ದರೆ ಪ್ರಜೆಗಳ ನಾಶ ಖಂಡಿತವಾಗುತ್ತದೆ. ಆದ್ದರಿಂದ ನೃಪಶ್ರೇಷ್ಠ, ಯಾವ ಮಾತ್ರದಿಂದ ಮಳೆ ಬರುವುದೋ ಮತ್ತು ನಮ್ಮ ಯೋಗಕ್ಷೇಮವು ನಡೆಯುವುದು ಅಂತ ಉಪವಾಸವನ್ನ ಮಾಡು. ರಾಜ ಅನ್ನುತ್ತಾನೆ, ಪ್ರಜಾಜನರೇ, ನೀವು ಹೇಳುವುದೆಲ್ಲವೂ ಕರೆ ಇರುತ್ತದೆ. ಅನ್ನ ಬ್ರಹ್ಮಸ್ವರೂಪವಿರುತ್ತದೆ. ಈ ಚರಾಚರ ಜಗವೆಲ್ಲ ಅನ್ನದಿಂದಲೇ ಸ್ಥಿರವಾಗಿರುವುದು. ಎಲ್ಲ ಭೂತ ಮಾತ್ರವು ಮತ್ತು ಪ್ರಾಣಿ ಮಾತ್ರಗಳು ಅನ್ನದಿಂದಲೇ ನಿರ್ಮಾಣವಾಗಿರುವವು. ಜಗತ್ತಿನ ಜೀವನವು ಅನ್ನದಿಂದಲೇ ನಡೆದಿರುವುದು. ಪುರಾಣದಲ್ಲಿಯ ಮತ್ತು ಜನರ ಬಾಯಿಂದಲೂ ನಾನು ಕೇಳಿದ್ದೇನೆ. ಏನೆಂದರೆ, ರಾಜನ ಅನಾಚಾರದಿಂದಲೇ ಪ್ರಜೆಗಳಿಗೆ ದುಃಖವು ಭೋಗಿಸಬೇಕಾಗುವುದು. ಆದ್ದರಿಂದ ನಾನು ಸೂಕ್ಷ್ಮ ಬುದ್ಧಿಯಿಂದ ವಿಚಾರ ಮಾಡುತ್ತಿರುವೆನು. ನಾನೇನಾದರೂ ಪಾಪ ಮಾಡಿದ್ದು ನನಗೆ ಕಂಡು ಬರುವುದಿಲ್ಲ. ಆದರೂ ಪ್ರಜೆಗಳ ಹಿತಕ್ಕಾಗಿ ನಾನು ಎಲ್ಲ ಪ್ರಯತ್ನ ಮಾಡುತ್ತೇನೆ. ಹೀಗೆಂದನು. ರಾಜನು ಮನಸ್ಸಿನಲ್ಲಿ ವಿಚಾರ ಮಾಡಿ ವಿಧಾತನಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಸೈನ್ಯ ಸಮೇತನಾಗಿ ಒಂದು ಘರೋಣ್ಯದಲ್ಲಿ ಹೋದನು. ಅಲ್ಲಿ ತಪಸ್ಸು ಮಾಡುತ್ತಿರುವ ಮುನಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟನು. ಅಲ್ಲಿ ಅವನಿಗೆ ಬ್ರಹ್ಮದೇವರ ಮಾನಸ ಪುತ್ರರಾದ ಅಂಗಿರಾ ಋಷಿಗಳು ಕುಳಿತಿದ್ದನ್ನು ಕಂಡನು. ಅವರ ತೇಜವು ದಶದಿಕ್ಕುಗಳನ್ನೇ ಬೆಳಗಿಸುತ್ತಿತ್ತು. ಅವರ ಪುತ್ರಿ ಎರಡನೆಯ ಬ್ರಹ್ಮದೇವರಂತೆ ಕಾಣುತ್ತಿದ್ದರು. ಆ ಋಷಿಗಳನ್ನು ಕಂಡು ಮಂದಾತನಿಗೆ ಬಹಳ ಆನಂದವಾಯಿತು ಮತ್ತು ಅವನು ರಥದಿಂದ ಕೆಳಗೆ ಇಳಿದು ಅವರ ಮುಂದೆ ಕೈ ಮುಗಿದುಕೊಂಡು ನಿಂತನು. ಆಗ ಋಷಿಗಳು ಮಂದಾತನಿಗೆ ಆಶೀರ್ವಾದ ಮಾಡಿದರು ಮತ್ತು ರಾಜ್ಯದಲ್ಲಿಯ ಕುಶಲ ಪ್ರಶ್ನೆಗಳನ್ನು ಕೇಳಿದರು ಮತ್ತು ಇತ್ತ ಬರುವ ಕಾರಣ ಏನೆಂದು ಕೇಳಿದರು. ಆಗ ರಾಜನು, ಮುನಿಶ್ರೇಷ್ಠ, ನಾನು ಸರ್ವಧರ್ಮನಂತೆ ಪೃಥ್ವಿ ಪಾಲನೆ ಮಾಡುತ್ತಿರುವೆನು. ಆದರೂ ನನ್ನ ರಾಜ್ಯದಲ್ಲಿ ಅನಾವೃಷ್ಟಿ ಯಾಕೆ ಇರುವುದು? ಇದರ ಕಾರಣವೇನು? ನನಗೆ ಹೇಳಿರಿ. ನನ್ನ ಸಂಶಯ ನಿರ್ವಹಣೆಗಾಗಿ ನಿಮ್ಮ ಪಾದದ ಹತ್ತಿರ ಬಂದಿರುವೆನು. ಯಾವ ರೀತಿಯಿಂದ ನನ್ನ ಪ್ರಜೆಗಳ ಯೋಗಕ್ಷೇಮ ಸರಿಯಾಗಿ ಆದೀತು ಎಂಬುದನ್ನು ನನಗೆ ಹೇಳಿರಿ. ಅದರಂತೆ ನಾನು ಮಾಡುವೆ. ಅಂಗಿರಾ ಋಷಿಗಳು ಅನ್ನುತ್ತಾರೆ, ರಾಜ, ಇದು ಕೃತಯುಗವು ಸರ್ವಯುಗದ ಸರ್ವಶ್ರೇಷ್ಠವಾದುದು ಎನ್ನುತ್ತಾರೆ. ಈ ಯುಗದಲ್ಲಿ ಬ್ರಾಹ್ಮಣ ಧರ್ಮವು ಪ್ರಧಾನವಾಗಿರುವುದು ಮತ್ತು ಧರ್ಮದ 4 ಪಾದಗಳು ಸಂಪೂರ್ಣವಾಗಿರುವುದು. ಈ ಯುಗದಲ್ಲಿ ತಪ ಮಾಡುವ ಅಧಿಕಾರವು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇರುವುದು. ಹೀಗಿರುವಾಗ ರಾಜ, ನಿನ್ನ ರಾಜ್ಯದಲ್ಲಿ ಒಬ್ಬ ಶೂದ್ರನು ತಪ ಮಾಡುತ್ತಿದ್ದಾನೆ. ಮಾಡಬಾರದ ಕೆಲಸವನ್ನು ಅವನು ಮಾಡುತ್ತಿರುವುದರಿಂದ ನಿನ್ನ ರಾಜ್ಯದಲ್ಲಿ ಮಳೆಯೂ ಆಗಿರುವುದಿಲ್ಲ. ಆದ್ದರಿಂದ ನೀನು ಅವನ ವಧೆ ಮಾಡು, ಅಂದರೆ ಆ ದೋಷವು ದೂರವಾಗುತ್ತದೆ. ರಾಜನು ಅನ್ನುತ್ತಾನೆ, ಆ ತಪ ಮಾಡುತ್ತಿರುವ ಶೂದ್ರನು ನನಗೆ ಯಾವ ಅಪರಾಧಗಳನ್ನು ಮಾಡಿರುವುದಿಲ್ಲ. ಆ ನಿರಪರಾಧಿ ಆದ ಅವನನ್ನು ನಾನು ಕೊಲ್ಲಲಾರೆ. ಇರುವ ದುಷ್ಕಳ ನಾಶವಾಗುವಂತೆ ಮತ್ಯಾವುದಾದರೂ ಧಾರ್ಮಿಕವಾದ ಉಪಾಯವನ್ನು ನನಗೆ ಹೇಳಿರಿ. ಋಷಿಗಳು ಅನ್ನುತ್ತಾರೆ, ರಾಜ, ಹಾಗಿದ್ದರೆ ನೀನು ಆಷಾಢ ಶುಕ್ಲ ಪಕ್ಷದಲ್ಲಿಯ ಶಯನಿ ಎಂಬ ಏಕಾದಶಿ ವ್ರತ ಮಾಡು. ಆ ವ್ರತದ ಪ್ರಭಾವದಿಂದ ನಿನ್ನ ರಾಜ್ಯದಲ್ಲಿ ಪರ್ಜನ್ಯ ಹೋಗಿ ಸುಖ ಸಮೃದ್ಧಿ ಆಗುವುದು. ಈ ಏಕಾದಶಿ ಸರ್ವಸಿದ್ಧಿ ಕೊಡುವಂಥದಿರುವುದು ಎಂದು ಎಲ್ಲ ತಾಪತ್ರಯಗಳು ನಾಶವಾಗುತ್ತದೆ. ರಾಜ, ನೀನು ನಿನ್ನ ಪರಿವಾರ ಸಹಿತನಾಗಿ ಮತ್ತು ಪುರಜನರ ಸಹಿತವಾಗಿ ಈ ವ್ರತವನ್ನು ಮಾಡು. ಋಷಿಗಳ ಈ ಮಾತು ಕೇಳಿ ರಾಜನು ಮರಳಿ ತನ್ನ ರಾಜಧಾನಿಗೆ ಬಂದನು. ಆಷಾಢ ತಿಂಗಳು ಬಂದ ನಂತರ ಆತನು ಶಯನಿ ಏಕಾದಶಿ ವ್ರತ ಮಾಡಿದನು ಮತ್ತು ಅವನ ಚತುರ್ವರ್ಣದ ಪ್ರಜೆಗಳೆಲ್ಲ
ಈ ರಥವನ್ನ ಮಾಡಿದರು. ರಾಜನೇ ಕೇಳು. ಎಲ್ಲರೂ ಈ ರಥವನ್ನ ಮಾಡಿದ ಕ್ಷಣ ಮೇಘ ಗರ್ಜನೆ ಶುರುವಾಗಿ ಮಳೆ ಪ್ರಾರಂಭವಾಯಿತು. ಎಲ್ಲ ಪೃಥ್ವಿಯು ಜಲಮಯವಾಯಿತು ಮತ್ತು ಸ್ವಲ್ಪ ದಿನಗಳಲ್ಲಿಯೇ ಹಸಿರು ಬೆಳೆಗಳಿಂದ ಶೋಭಿಸುತ್ತಿತ್ತು. ಋಷಿಕೇಶನ ಪ್ರಸಾದದಿಂದ ಎಲ್ಲ ಜನರು ಸುಖ ಸಂಪತ್ತನ್ನ ಪಡೆದರು. ಆದ ಕಾರಣ ಶಯನಿ ಏಕಾದಶಿ ಈ ಉತ್ತಮವಾದ ರಥವನ್ನ ಎಲ್ಲರೂ ಅವಶ್ಯಕವಾಗಿ ಮಾಡಬೇಕು. ಈ ರಥವು ಸಕಲ ಐಶ್ವರ್ಯಗಳನ್ನ ಕೊಟ್ಟು ಮುಕ್ತಿ ಕೊಡುವಂಥದ್ದು ಇರುತ್ತದೆ. ಈ ಏಕಾದಶಿ ಮಹಾತ್ಮೆಯನ್ನ ಓದುವುದರಿಂದಲೂ ಕೇಳುವುದರಿಂದಲೂ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗುತ್ತಾನೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿಯ ಶಯನಿ ಏಕಾದಶಿ ಮಹಾತ್ಮೆ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.